ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಥವಾ ಪೆನ್ಸಿಲ್ ಲೆವಿಟೇಷನ್ ಎಂಬುದರ ಮೇಲೆ ಒಂದು ಚಟುವಟಿಕೆಯನ್ನ ಮಾಡೋಣ. ಲೆವಿಟೇಷನ್ ಅಂತಂದ್ರೆ ಲಾಘವ ಅಥವಾ ತೇಲುವಿಕೆ ಎಂದು ಅರ್ಥ. ಈ ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಂತಂದ್ರೆ ಮುಖ್ಯವಾಗಿ 4 ಉಂಗುರಾಕಾರದ ರಂಧ್ರವಿರುವ ದೊಡ್ಡ ಅಯಸ್ಕಾಂತಗಳು. ಇಲ್ಲಿ 4 ಅಯಸ್ಕಾಂತಗಳನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಹಾಗೂ 4 ಚಿಕ್ಕ ಗಾತ್ರದ ರಂಧ್ರವಿರುವ ಉಂಗುರಾಕಾರದ ಅಯಸ್ಕಾಂತಗಳು ಬೇಕಾಗ್ತವ. ಈ ಅಯಸ್ಕಾಂತಗಳನ್ನ ನಾನು ಒಂದು ಪೆನ್ಸಿಲ್ನಲ್ಲಿ ಸೇರಿಸಿಕೊಂಡಿದ್ದೇನೆ. ತದನಂತರದಲ್ಲಿ ಇವುಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳಷ್ಟು ಸಮಯ ಹಿಡಿಯುವುದರಿಂದ ನಾನು ಮೊದಲಾಗ ಈ 4 ಚಿಕ್ಕ ಅಯಸ್ಕಾಂತಗಳನ್ನ ಈ ಪೆನ್ಸಿಲ್ನಲ್ಲಿ ಸೇರಿಸಿಕೊಂಡಿದ್ದೇನೆ. ಹಾಗೂ ಒಂದು ಕಾರ್ಡ್ಬೋರ್ಡ್ ಅಥವಾ ಪ್ಲೈವುಡ್ ಅಥವಾ ಥರ್ಮೋಕೋಲಿನ ಒಂದು ಶೀಟ್ ಬೇಕಾಗ್ತದೆ. ನಾನಿಲ್ಲಿ 17x20 ಅಳತೆಯ ಈ ಒಂದು ಥರ್ಮೋಕೋಲ್ ಶೀಟ್ ಅನ್ನ ತೆಗೆದುಕೊಂಡಿದ್ದೇನೆ. ಈ ಥರ್ಮೋಕೋಲ್ ಶೀಟ್ ನಲ್ಲಿ ಮುಖ್ಯವಾಗಿ ಈ ದೊಡ್ಡ ಅಯಸ್ಕಾಂತಗಳನ್ನು ಇಡ್ಲಿಕ್ಕೆ 4 ಕಿಂಡಿಗಳನ್ನ ನಾನಿಲ್ಲಿ ಮಾಡಿಕೊಂಡಿದ್ದೇನೆ. ಹಾಗೂ ಇದರ ಮಧ್ಯದಲ್ಲಿ ಒಂದು ಐಸ್ ಕ್ರೀಮಿನ ಕಡ್ಡಿಯನ್ನ ಇಡ್ಲಿಕ್ಕೆ ಒಂದು ಸೀಳಿಕೆಯನ್ನ ನಾನಿಲ್ಲಿ ಮಾಡಿಕೊಂಡಿದ್ದೇನೆ. ಇದೊಂದು ಐಸ್ ಕ್ರೀಮಿನ ಕಡ್ಡಿ ಇದು. ಆಮೇಲೆ ಈ ಒಂದು ಥರ್ಮೋಕೋಲ್ನಲ್ಲಿ ದೊಡ್ಡ ಅಯಸ್ಕಾಂತಗಳನ್ನಿಟ್ಟಾಗ ಅವುಗಳನ್ನ ಸರಿಪಡಿಸಿಕೊಳ್ಳುವುದರ ಸಲುವಾಗಿ ನಾನಿಲ್ಲಿ ಥರ್ಮೋಕೋಲಿನ ಚೂರುಗಳನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಅಂದ್ರೆ ಬಿಗಿಗೊಳಿಸ್ಲಿಕ್ಕಾಗಿ ಅಷ್ಟ. ಈಗ ಈ ಸಾಮಗ್ರಿಗಳನ್ನ ಹೇಗೆ ಜೋಡಿಸ್ಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ 2 ಅಯಸ್ಕಾಂತಗಳನ್ನ ತೆಗೆದುಕೊಳ್ಬೇಕು. ಈ ಅಯಸ್ಕಾಂತಗಳು ಹೇಗಿರ್ಬೇಕು ಅಂತಂದ್ರೆ ಪರಸ್ಪರ ವಿಕರ್ಷಿಸುವಂತಿರ್ಬೇಕು. ಹತ್ತಿರ ತಂದಾಗ ಪರಸ್ಪರ ವಿಕರ್ಷಣೆ ಆಗುವಂತಿರ್ಬೇಕು. ಈಗ ಈ ಅಯಸ್ಕಾಂತಗಳು ವಿಕರ್ಷಣೆ ಹೊಂದ್ಲಿಕ್ಕತ್ತವ. ಇದರಲ್ಲಿ ಒಂದು ಅಯಸ್ಕಾಂತವನ್ನ ನಾನು ತಿರುಮರು ಮಾಡಿ ಇಟ್ಟೆ ಅಂತಂದ್ರೆ ಆಕರ್ಷಣೆ ಆಗ್ತವ, ಪರಸ್ಪರ ಆಕರ್ಷಣೆ ಹೊಂದವ. ಸೊ ಈ ರೀತಿ ಇಟ್ಟಾಗ ಸಜಾತಿ ಧ್ರುವಗಳು ಒಂದ ಕಡೆ ಆಗ್ತವ. ಸೊ ಈ ಅಯಸ್ಕಾಂತಗಳು ಏನಾಗ್ಲಿಕ್ಕವ, ವಿಕರ್ಷಣೆ ಹೊಂದವ. ವಿಕರ್ಷಣೆ ಹೊಂದುವ ಸ್ಥಿತಿಯಲ್ಲಿ ಈ ಅಯಸ್ಕಾಂತಗಳನ್ನ ತೆಗೆದುಕೊಂಡು ಫಸ್ಟ್ಗೆ ಈ ಒಂದು ಥರ್ಮೋಕೋಲಿನ ಶೀಟ್ ಏನದ ಹಿಂದಿನ ಭಾಗದಲ್ಲಿ ಜೋಡಿಸ್ಕೊಳ್ಬೇಕು. ಓಕೆ, ನಾನು ಈ 2 ಅಯಸ್ಕಾಂತಗಳನ್ನ ಹಿಂದಿನ ಥರ್ಮೋಕೋಲಿನ ಹಿಂದಿರ್ತಕ್ಕಂಥ ಕಿಂಡಿಗಳಲ್ಲಿ ಜೋಡಿಸ್ಕೊಂಡಿದ್ದೇನೆ. ನೋಡಿ, ಪರಸ್ಪರ ವಿಕರ್ಷಣೆ ಹೊಂದ್ಲಿಕ್ಕತ್ತದ. ಇಲ್ಲಿ ಈ ಅಯಸ್ಕಾಂತ ಸ್ವಲ್ಪ ಕಿಂಡಿಯಲ್ಲಿ ಸಡಿಲವಾಗಿ ಬಂಧಿಸಲ್ಪಟ್ಟಿರುವುದರಿಂದ ಇಲ್ಲಿ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಥರ್ಮೋಕೋಲಿನ ಪೀಸ್ ಅನ್ನ ಇಲ್ಲಿ ಜೋಡಿಸ್ಕೊಂಡ್ರೆ ಬಿಗಿಯಾಗಿ ಕೂಡುತ್ತೆ. ಎಸ್. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇನ್ನುಳಿದ 2 ಅಯಸ್ಕಾಂತಗಳನ್ನು ತೆಗೆದುಕೊಂಡು ಅವುಗಳು ಸಹಿತ ವಿಕರ್ಷಣ ಸ್ಥಿತಿಯಲ್ಲಿಯೇ ಇರುವಂತೆ ಮೊದಲಾಗ ಜೋಡಿಸ್ಕೊಳ್ಬೇಕು. ಎಸ್, ವಿಕರ್ಷಣೆ ಹೊಂದ್ಲಿಕ್ಕತ್ತವ. ಓಕೆ, ಈ ವಿಕರ್ಷಣ ಸ್ಥಿತಿಯಲ್ಲಿರುವಂತೆಯೇ ಈ 2 ಅಯಸ್ಕಾಂತಗಳನ್ನ ಮುಂದಿನ ಕಿಂಡಿಗಳಲ್ಲಿ ಇಡಬೇಕು. ಸೊ ಈ ಒಂದು ಅಯಸ್ಕಾಂತಗಳು ಬಿಗಿಯಾಗಿ ಕಿಂಡಿಗಳಲ್ಲಿ ಕುಳಿತುಕೊಳ್ಳುವಂತಾಗಲಿಕ್ಕೆ ಇಲ್ಲಿ ಥರ್ಮೋಕೋಲಿನ ತುಂಡುಗಳನ್ನ ಸೇರಿಸ್ಕೊಳ್ಬೇಕು.
ಎಸ್. ಓಕೆ. ಈಗ ಈ 4 ದೊಡ್ಡ ಉಂಗುರಾಕಾರದ ಅಯಸ್ಕಾಂತಗಳನ್ನ ನಾವು ಥರ್ಮೋಕೋಲಿನ ಶೀಟ್ನಲ್ಲಿ ಅಳವಡಿಸ್ಕೊಂಡಿವಿ. ಈ 4 ಅಯಸ್ಕಾಂತಗಳು ಪರಸ್ಪರ ವಿಕರ್ಷಣೆ ಹೊಂದ್ಲಿಕ್ಕತ್ತವ. ಈ 2 ಅಯಸ್ಕಾಂತಗಳು ಪರಸ್ಪರ ವಿಕರ್ಷಣೆ ಹೊಂದ್ಲಿಕ್ಕತ್ತವ. ಈ 2 ಅಯಸ್ಕಾಂತಗಳು ಪರಸ್ಪರ ವಿಕರ್ಷಣೆ ಹೊಂದ್ಲಿಕ್ಕತ್ತವ. ಇಲ್ಲಿ ಗಮನಿಸಬೇಕಾದಂತ ಮತ್ತೊಂದು ಅಂಶ ಏನು ಅಂತಂದ್ರೆ, ಇಲ್ಲಿ ಮುಂದ್ಗಡೆ ಇರ್ತಕ್ಕಂಥ ಅಯಸ್ಕಾಂತ ಮತ್ತು ಹಿಂದ್ಗಡೆ ಇರ್ತಕ್ಕಂಥ ಅಯಸ್ಕಾಂತಗಳು ಯಾವ ರೀತಿ ಅಭಿಮುಖವಾಗಿರ್ಬೇಕು ಅಂತಂದ್ರೆ ಪರಸ್ಪರ ಆಕರ್ಷಣೆ ಹೊಂದುವಂತೆ ಇರಬೇಕು. ಈಗ ನೋಡೋಣ, ನಾನು ಈ ಅಯಸ್ಕಾಂತ ತೆಗೆದು ಇದ್ರ ಸಮೀಪಕ್ಕೆ ತಗೊಂಡ್ ಬರ್ತೀನಿ. ಆಕರ್ಷಣೆ ಹೊಂದ್ಲಿಕ್ಕತ್ತದ, ಇದು ಕರೆಕ್ಟ್ ಅದ. ಅದೇ ರೀತಿ ಇದನ್ನ ತಗೊಂಡ್ ಬರ್ತೀನಿ. ಎಸ್, ಇದು ಸಹಿತ ಆಕರ್ಷಣೆ ಹೊಂದ್ಲಿಕ್ಕತ್ತದ, ಕರೆಕ್ಟ್ ಅದ. ಈಗ ಅಕಸ್ಮಾತ್ ನಾನು ಈ 2 ಅಯಸ್ಕಾಂತಗಳನ್ನ ತಿರುಮುರು ಮಾಡಿ ಇಟ್ಟೆ ಅಂತಂದ್ರೆ ಆಗ್ಯೂ ಸಹಿತ ಸಜಾತಿ ಧ್ರುವಗಳ ಆಗ್ತಾವ, ಪರಸ್ಪರ ವಿಕರ್ಷಣೆ ಹೊಂದ್ತಾವ. ಬಟ್ ಇಲ್ಲಿ ಏನಾಗ್ತೈತೆ ಅಂತಂದ್ರೆ ಆಕರ್ಷಣೆ ಆಗಂಗಿಲ್ಲ. ಈ ರೀತಿ ನಾವು ಏನ್ ಮಾಡ್ಬೇಕು, ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದ. ಈಗ ನೆಕ್ಸ್ಟ್ ಈ ಒಂದು ಐಸ್ ಕ್ರೀಮ್ ಕಡ್ಡಿಯನ್ನ ತೆಗೆದುಕೊಂಡು ಇಲ್ಲಿ ಮಾಡಿದಂತಹ ಈ ಒಂದು ಸೀಳಿಕೆಯಲ್ಲಿ ನಾನು ಲಂಬ ನೇರದಲ್ಲಿ ನಿಲ್ಲಿಸ್ತೇನೆ. ಇನ್ನು ನೆಕ್ಸ್ಟ್ ಈ ಪೆನ್ಸಿಲ್ ನಲ್ಲಿ ಅಯಸ್ಕಾಂತಗಳನ್ನ ನಾವು ಹೇಗೆ ಅಳವಡಿಸ್ಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಹಿಂದ್ಗಡೆ ಇರತಕ್ಕಂತಹ ಈ ಚಿಕ್ಕ ಅಯಸ್ಕಾಂತಗಳು ಹಿಂದ್ಗಡೆ ಇರತಕ್ಕಂತಹ ಈ ದೊಡ್ಡ ಅಯಸ್ಕಾಂತಗಳೊಂದಿಗೆ ಪರಸ್ಪರ ವಿಕರ್ಷಣೆ ಹೊಂದುವ ಸ್ಥಿತಿ ಒಳಗ ಇರಬೇಕು. ಅದೇ ರೀತಿ ಮುಂದ್ಗಡೆ ಇರತಕ್ಕಂತಹ ಈ ಚಿಕ್ಕ ಅಯಸ್ಕಾಂತಗಳು ಮುಂದ್ಗಡೆ ಇರತಕ್ಕಂತಹ ಈ ದೊಡ್ಡ ಅಯಸ್ಕಾಂತಗಳೊಂದಿಗೆ ಪರಸ್ಪರ ವಿಕರ್ಷಣೆ ಹೊಂದುವ ಸ್ಥಿತಿ ಒಳಗ ಇರಬೇಕು. ಈ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಹಿಂದೆ ಇರತಕ್ಕಂತಹ ಈ ಚಿಕ್ಕ ಅಯಸ್ಕಾಂತಗಳು ದೊಡ್ಡ ಅಯಸ್ಕಾಂತದ ಮೇಲೇನೆ ಬರುವಂತೆ ನಾವು ಅಳವಡಿಸ್ಕೊಳ್ಬೇಕು. ಈ ಪೆನ್ಸಿಲ್ ಅನ್ನ ಲಘುವಾಗಿ ಈ ಐಸ್ ಕ್ರೀಮ್ ಕಡ್ಡಿಗೆ ತಾಗಿಸಿ ಹಿಡಿದಾಗ ಈ ಒಂದು ಚಿಕ್ಕ ಅಯಸ್ಕಾಂತಗಳು ದೊಡ್ಡ ಅಯಸ್ಕಾಂತದ ಮೇಲ್ಭಾಗದಲ್ಲಿ ಬರುವಂತೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆಮೇಲೆ ಈ ಒಂದು ಮುಂದೆ ಇರತಕ್ಕಂತಹ ಈ ಚಿಕ್ಕ ಅಯಸ್ಕಾಂತಗಳು ಮುಂದೆ ಇರತಕ್ಕಂತಹ ಈ ದೊಡ್ಡ ಅಯಸ್ಕಾಂತಗಳ ಸ್ವಲ್ಪ ಮುಂದೆ ಇರುವಂತೆ ನಾವು ಜೋಡಿಸ್ಕೊಳ್ಬೇಕು. ಇದು ಯಾವಾಗ ಮುಂದೆ ಇರತಕ್ಕಂತ ಅಯಸ್ಕಾಂತಗಳು ಪರಸ್ಪರ ವಿಕರ್ಷಣೆ ಹೊಂದುವ ಸ್ಥಿತಿಯಲ್ಲಿ ನಾವು ಜೋಡಿಸಿಕೊಂಡಾಗ. ಒಂದು ವೇಳೆ ಮುಂದೆ ಇರತಕ್ಕಂತ ಈ ಅಯಸ್ಕಾಂತಗಳನ್ನ ನಾವು ಆಕರ್ಷಣೆ ಹೊಂದುವ ಸ್ಥಿತಿಯಲ್ಲಿ ವಿಜಾತಿ ಧ್ರುವಗಳು ಪರಸ್ಪರ ಎದರ ಬದರ ಆಗುವಂತೆ ನಾವು ಜೋಡಿಸಿಕೊಂಡಾಗ ಅವಾಗ ಪೆನ್ಸಿಲ್ ನಲ್ಲಿ ಇರ್ತಕ್ಕಂಥ ಈ ಚಿಕ್ಕ ಅಯಸ್ಕಾಂತಗಳನ್ನ ನಾವು ದೊಡ್ಡ ಅಯಸ್ಕಾಂತಗಳ ಹಿಂದೆ ಬರುವಂತೆ ಜೋಡಿಸ್ಕೊಳ್ಬೇಕಾಗ್ತದ. ಓಕೆ, ಈ ಪೆನ್ಸಿಲ್ ನಲ್ಲಿ ಚಿಕ್ಕ ಅಯಸ್ಕಾಂತಗಳನ್ನ ಸರಿಯಾಗಿ ಜೋಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತೈತೆ. ಒಮ್ಮೆ ಸೆಟ್ ಆತು ಅಂತಂದ್ರೆ ಅಲ್ಲಿಗೆ ನಾವು ಫಿಕ್ಸ್ ಮಾಡ್ಕೊಂಡ್ ಬಿಡ್ಬೋದು ಒಂದು ಇನ್ಸುಲೇಷನ್ ಟೇಪಿನ ಸಹಾಯದಿಂದ. ಅಂದ್ರೆ ಈ ಚಿಕ್ಕ ಅಯಸ್ಕಾಂತಗಳು ಸಡಿಲ ಆಗಬಾರ್ದು ಪೆನ್ಸಿಲ್ ನಲ್ಲಿ. ಈಗ ನಾನು ಈ ಪೆನ್ಸಿಲ್ ಅನ್ನ ಲಘುವಾಗಿ ಐಸ್ ಕ್ರೀಮ್ ಕಡ್ಡಿಗೆ ತಾಗಿಸಿ ಬಿಡ್ತೇನೆ, ನೋಡಿ ಸ್ನೇಹಿತರೆ. ಓಕೆ, ತೇಲ್ತಾ ಇದೆ. ಇದಕ್ಕೆ ನಾವೇನಂತೀವಿ, ಪೆನ್ಸಿಲ್ ಲೆವಿಟೇಷನ್, ಪೆನ್ಸಿಲ್ ನ ತೇಲುವಿಕೆ ಅಂತ ಕರಿತೀವಿ. ನಾನು ಈ ಪೆನ್ಸಿಲ್ ಅನ್ನ ತಟ್ಟಿದ್ರು ಸಹಿತ ಅದು ಶೇಕ್ ಆಗುತ್ತಾ, ಕೆಳಗಡೆ ಬೀಳೋದಿಲ್ಲ. ಒಂದು ಮಿತಿಯಲ್ಲೇ ನಾವು ಇದನ್ನ ತಟ್ಟಬಹುದು. ಜೋರಾಗಿ ತಟ್ಟಿದ್ವಿ ಅಂತಂದ್ರೆ ಕೆಳಗೆ ಬೀಳುತ್ತಾ. ಅದೇ ರೀತಿ ಈ ಪೆನ್ಸಿಲ್ ಅನ್ನ ನಾವು ಲಘುವಾಗಿ ತಿರುಗಿಸಿದ್ರು ಸಹಿತ ಅದು ತಿರುಗುತ್ತಾ. ಓಕೆ, ಎಸ್. ಇದನ್ನ ನಾನು ಈ ರೀತಿ ಟರ್ನ್ ಮಾಡಿ ನಿಮಗೆ ತೋರಿಸ್ತೇನೆ, ನೋಡ್ರಿ. ಈ ಐಸ್ ಕ್ರೀಮ್ ಕಡ್ಡಿಯ ಬದಲಾಗಿ ನೀವೊಂದು ಸ್ಕೇಲ್ ಅನ್ನ ಸಹಿತ ಲಂಬ ನೇರದಲ್ಲಿ ನಿಲ್ಲಿಸಿ ಈ ಒಂದು ಚಟುವಟಿಕೆಯನ್ನ ಮಾಡಬಹುದು.
ಓಕೆ. ಎಸ್, ಈ ಆಯಸ್ಕಾಂತಗಳ ಆಕರ್ಷಣ ವಿಕರ್ಷಣ ಬಲಗಳು, ಗುರುತ್ವಾಕರ್ಷಣ ಬಲ, ಐಸ್ ಕ್ರೀಮ್ ಕಡ್ಡಿಯ ಹಾಗೂ ಪೆನ್ಸಿಲ್ನ ಘರ್ಷಣಾ ಬಲ, ಈ ಎಲ್ಲಾ ಬಲಗಳು ಒಂದು ಸಂತುಲಿತ ಸ್ಥಿತಿಯನ್ನು ತಲುಪಿದಾಗ ಮಾತ್ರ ಈ ಒಂದು ಪೆನ್ಸಿಲ್ ತೇಲ್ತದ. ನಾವಿಲ್ಲಿ ಒಂದ್ ವೇಳೆ ಐಸ್ ಕ್ರೀಮ್ ಕಡ್ಡಿಯನ್ನ ತೆಗೆದ್ವಿ ಅಂತಂದ್ರೆ ಪೆನ್ಸಿಲ್ ಮುಂದಕ್ಕ ಹೋಗುತ್ತ ಸ್ನೇಹಿತರೆ. ನೋಡಿ, ಹೌದಾ, ಮುಂದಕ್ಕ ಹೋಗುತ್ತ. ಮುಖ್ಯವಾಗಿ ಈ ಆಯಸ್ಕಾಂತದ ಸಜಾತಿ ಧ್ರುವಗಳ ವಿಕರ್ಷಣ ಗುಣದ ಆಧಾರದ ಮೇಲೆ ಕಾಂತೀಯ ಲಾಘವ ಉಂಟಾಗ್ತದ. ಈ ಮ್ಯಾಗ್ಲೇವ್ ಅಥವಾ ಮ್ಯಾಗ್ನೆಟಿಕ್ ಟ್ರೇನ್ ಅಂತ ನಾವೇನಂತೀವಿ, ಇವು ಕಾಂತದ ಗುಣಗಳ ಆಧಾರದ ಮೇಲೆ ಕಾರ್ಯ ನಿರ್ವಹಿಸ್ತಿರ್ತಾವ. ಮ್ಯಾಗ್ನೆಟಿಕ್ ಟ್ರೇನ್ಗಳು ಇವಕ್ಕ ಮ್ಯಾಗ್ಲೇವ್ ಟ್ರೇನ್ ಅಂತಲೂ ಕರಿತೀವಿ, ಮ್ಯಾಗ್ನೆಟಿಕ್ ಲೆವಿಟೇಷನ್ ಅಂತ ಕರಿತೀವಿ. ಈ ಒಂದು ಮ್ಯಾಗ್ಲೇವ್ ಟ್ರೇನ್ಗಳು ಗಂಟೆಗೆ ಸುಮಾರು 603 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲವು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಎಲ್ಲರಿಗೂ ಧನ್ಯವಾದಗಳು.